ಕನ್ನಡ ಕೇಳುವರೆ ಕನ್ನಡ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಬೆಂಗಳೂರಿನಲ್ಲಿ ಸದ್ಯ ನಮ್ಮ ಮೆಟ್ರೋ ಸುದ್ದಿಯಲ್ಲಿದೆ. ಕಡಿಮೆ ಟೈಮಲ್ಲಿ ಯಾವುದೇ ಟ್ರಾಫಿಕ್ ಇಲ್ಲದೆ ಜನರನ್ನ ಅವರು ಹೋಗುವ ಜಾಗಗಳಿಗೆ ತಲುಪಿಸುವ ಮೆಟ್ರೋ ವಿಸ್ತರಣೆ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಿದೆ. ಈಗಾಗಲೇ ಇರುವ ಮೆಟ್ರೋ ಮಾರ್ಗಗಳು ವಿಸ್ತರಣೆ ಆಗ್ತಿವೆ. ಹಾಗೆ ಹೊಸ ಲೈನ್ಗಳು ಕೂಡ ಒಂದು ಮಟ್ಟಿಗೆ ವೇಗವನ್ನು ಪಡೆಯುತ್ತಿವೆ. ಈಗಾಗಲೇ ಮೆಟ್ರೋ ಫೇಸ್ 3 ಬಗ್ಗೆ ಡೀಟೇಲ್ ಆಗಿ ವಿಡಿಯೋವೊಂದನ್ನು ಮಾಡಿದ್ದೀವಿ. ನೀವು ಅದನ್ನು ನೋಡಿಲ್ಲ ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋದ ಲಿಂಕ್ ಇರುತ್ತೆ, ಅದನ್ನು ಕೂಡ ನೀವು ನೋಡ್ಬೋದು. ಇಂದಿನ ವಿಡಿಯೋದಲ್ಲಿ ಏರ್ಪೋರ್ಟ್ ಮಾರ್ಗದಲ್ಲಿ ಯಾವಾಗ ಮೆಟ್ರೋ ಶುರುವಾಗಲಿದೆ, ತುಮಕೂರಿನ ಮೆಟ್ರೋ ವಿಸ್ತರಣೆ ಬಗ್ಗೆ ಹಾಗೂ ಪ್ರಸ್ತುತ ಇರುವ ಮೆಟ್ರೋ ಲೈನ್ಗಳು ಹಾಗೂ ಮೆಟ್ರೋ ಫೇಸ್ 3 ಅಪ್ಡೇಟ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಮ್ಮ ಮೆಟ್ರೋ ಬೆಂಗಳೂರಿನ ಸಾರಿಗೆಗಳ ಜೀವನಾಡಿಯಾಗಿದೆ ಅಂದರೆ ತಪ್ಪಾಗಲ್ಲ. ಈಗಾಗಲೇ ಹಲವು ಮಾರ್ಗಗಳಲ್ಲಿ ಮೆಟ್ರೋ ವ್ಯವಸ್ಥೆ ಲಕ್ಷಾಂತರ ಜನರಿಗೆ ಅನುಕೂಲವಾಗಿದೆ. ಹೀಗಾಗಿ ಮೆಟ್ರೋ ವಿಸ್ತರಣೆ ಕೆಲಸವಾಗ್ತಿದೆ. ಅದರಲ್ಲೂ ಏರ್ಪೋರ್ಟ್ ಮಾರ್ಗದಲ್ಲಿ ಯಾವಾಗ ಮೆಟ್ರೋ ಸ್ಟಾರ್ಟ್ ಆಗುತ್ತೆ ಅಂತ ಎಷ್ಟೋ ಜನ ಕಾಯ್ತಾ ಕೂತಿದ್ದಾರೆ. ಯಾಕಂದರೆ ಏರ್ಪೋರ್ಟ್ ಮಾರ್ಗದಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಹಾಗೂ ಏರ್ಪೋರ್ಟ್ ತಲುಪೋಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತದೆ. ಇದರಿಂದ ಮೆಟ್ರೋಗಾಗಿ ತುಂಬ ಜನ ವೇಟ್ ಮಾಡ್ತಿದ್ದು, ಇದೀಗ ಅವರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಯಾಕಂದರೆ ಬಹುನಿರೀಕ್ಷಿತ ಏರ್ಪೋರ್ಟ್ ಮಾರ್ಗದಲ್ಲಿ ಯಾವಾಗ ಮೆಟ್ರೋ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕೆ BMRCL ಉತ್ತರ ನೀಡಿದೆ. ಮುಂದಿನ 1.5 ವರ್ಷದೊಳಗೆ ಅಂದರೆ 2026ರ ಜೂನ್ ಅಷ್ಟರಲ್ಲಿ KR ಪುರಂನಿಂದ ಏರ್ಪೋರ್ಟ್ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಆರಂಭವಾಗಲಿದೆ ಅಂತ BMRCL ತಿಳಿಸಿದೆ ಎನ್ನಲಾಗಿದೆ. ಈ ಮೂಲಕ ತುಂಬಾ ವರ್ಷಗಳಿಂದ ಈ ಮಾರ್ಗದಲ್ಲಿ ಮೆಟ್ರೋಗಾಗಿ ಕಾಯುತ್ತಿದ್ದವರ ಕನಸು ಇನ್ನೇನು ನನಸಾಗಲಿದೆ. 2026ರ ಜೂನ್ ಅಥವಾ ಸೆಪ್ಟೆಂಬರ್ ಒಳಗೆ ಈ ಮಾರ್ಗದಲ್ಲಿ ನಮ್ಮ ಮೆಟ್ರೋನ ನೀಲಿ ಮಾರ್ಗದಲ್ಲಿ ಸಂಚಾರ ಆರಂಭವಾಗಲಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. KR ಪುರಂನಿಂದ ಏರ್ಪೋರ್ಟ್ಗೆ 38 ಕಿಲೋಮೀಟರ್ ಉದ್ದದ ಮಾರ್ಗ ನಿರ್ಮಾಣ ಮಾಡಲಾಗುತ್ತಿದ್ದು, ಸುಮಾರು 9,616 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗ್ತಿದೆ. ಈ ಮಾರ್ಗದಲ್ಲಿ 17 ಮೆಟ್ರೋ ನಿಲ್ದಾಣಗಳ ನಿರ್ಮಾಣ ಆಗಲಿದೆ ಅಂತ ಹೇಳಲಾಗಿದೆ. ಅದರಲ್ಲಿ ಕಸ್ತೂರಿ ನಗರ, ಹೊರಮಾವು, HRBR ಲೇಔಟ್, ಕಲ್ಯಾಣ್ ನಗರ್, HBR ಲೇಔಟ್, ನಾಗವಾರ, ವೀರಣ್ಣಪಾಳ್ಯ, ಕೆಂಪಾಪುರ, ಹೆಬ್ಬಾಳ, ಕೊಡಿಗೆಹಳ್ಳಿ, ಜಕ್ಕೂರು ಕ್ರಾಸ್, ಯಲಹಂಕ ಬಾಗಲೂರು ಕ್ರಾಸ್, ದೊಡ್ಡಜಾಲ, ಏರ್ಪೋರ್ಟ್ ಸಿಟಿ, KIL ಟರ್ಮಿನಲ್ಗಳು ಇರಲಿವೆ. ಅಂದಹಾಗೆ ಈ ಮೊದಲು ಬೆಟ್ಟಹಲಸೂರು ಹಾಗೂ ಚಿಕ್ಕಜಾಲ ನಿಲ್ದಾಣಗಳನ್ನು ಕೂಡ ಜನರ ಬೇಡಿಕೆ ಮೇರೆಗೆ ಆ್ಯಡ್ ಮಾಡಲಾಗಿತ್ತು. ಆದರೆ ಹಣಕಾಸಿನ ಸಮಸ್ಯೆಯಿಂದ ಹೊಸದಾಗಿ ಆ್ಯಡ್ ಮಾಡಿದ್ದ ಈ 2 ನಿಲ್ದಾಣಗಳನ್ನು BMRCL ಕೈ ಬಿಡಲು ನಿರ್ಧಾರ ಮಾಡಿದೆ ಎನ್ನಲಾಗಿದೆ. ಇನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು KR ಪುರಂ ನಡುವಿನ 38 ಕಿಲೋಮೀಟರ್ ಮೆಟ್ರೋ ಮಾರ್ಗ ಪೂರ್ಣ ಆಗೋವರೆಗೆ ಕಾಯದೆ ಹೆಬ್ಬಾಳ ಹಾಗೂ ವಿಮಾನ ನಿಲ್ದಾಣ ನಡುವಿನ ಸಂಚಾರ ಆರಂಭಿಸಲು ಉದ್ದೇಶಿಸಲಾಗಿದೆ ಎನ್ನಲಾಗಿದೆ. ಒಂದು ವೇಳೆ ಆರಂಭ ಆದರೆ ವಿಮಾನ ನಿಲ್ದಾಣ ತಲುಪುವ ಲಕ್ಷಾಂತರ ಪ್ರಯಾಣಿಕರು ಹೆಬ್ಬಾಳದಿಂದ ಸುಲಭವಾಗಿ ಪ್ರಯಾಣಿಸಬಹುದು. ಟ್ರಾಫಿಕ್ ಟೋಲ್ಗಾಗಿ ಹೆಚ್ಚಿನ ಹಣ ಪಾವತಿ ಮಾಡುವ ಯಾವ ಕಿರಿಕಿರಿಯೂ ಇರುವುದಿಲ್ಲ. ಈ ಯೋಜನೆಗೆ ಕರ್ನಾಟಕ ಕ್ಯಾಬಿನೆಟ್ನಿಂದ ಕೂಡ ಅಪ್ರೂವಲ್ ಸಿಕ್ಕಿದೆ. ಫ್ರೆಂಡ್ಸ್, ಬೆಂಗಳೂರಿನಲ್ಲಿ ಮಾತ್ರವಲ್ಲದೆ ಮೆಟ್ರೋ ತುಮಕೂರಿಗೂ ಎಕ್ಸ್ಟೆಂಡ್ ಆಗುತ್ತಿದೆ. ನಮ್ಮ ಮೆಟ್ರೋ ತುಮಕೂರುವರೆಗೂ ವಿಸ್ತರಿಸಬೇಕು ಅನ್ನೋದು ಬಹುಜನರ ಬೇಡಿಕೆಯಾಗಿದೆ. ಈ ವಿಚಾರವಾಗಿ ಸರ್ಕಾರದ ಮಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ನಡೆದು ಕೊನೆಗೂ ಅಷ್ಟು ಪಡೆದುಕೊಂಡಿದೆ. ಈ ಬಗ್ಗೆ ಸಚಿವ G. ಪರಮೇಶ್ವರ್ ಮಾಹಿತಿಯನ್ನ ಹೇಳಿದ್ದಾರೆ. ತುಮಕೂರು ಜಿಲ್ಲೆಗೆ ಮೆಟ್ರೋ ಯೋಜನೆ ತರಲು CM ಸಿದ್ದರಾಮಯ್ಯ ಅವರು ಒಪ್ಪಿಕೊಂಡಿದ್ದಾರೆ ಅಂತ ತಿಳಿಸಿದ್ದಾರೆ. ತುಮಕೂರು ಹಾಗೂ ಬೆಂಗಳೂರಿಗೆ 52.41 ಕಿಲೋಮೀಟರ್ ಅಂತರವಿದೆ. ಬೆಂಗಳೂರು ತುಮಕೂರು ನಡುವಿನ ನಮ್ಮ ಮೆಟ್ರೋ ಮಾರ್ಗದಲ್ಲಿ 19 ಎಲಿವೇಟೆಡ್ ನಿಲ್ದಾಣಗಳನ್ನು ನಿರ್ಮಾಣ ಮಾಡಲು ಯೋಜಿಸಲಾಗಿದೆ. ಮಾದವಾರ ನಿಲ್ದಾಣದಿಂದ ಪ್ರಾರಂಭ ಆಗುವ ಮೆಟ್ರೋ ಮಾರ್ಗವನ್ನು ತುಮಕೂರು ಬಸ್ ನಿಲ್ದಾಣದವರೆಗೂ ವಿಸ್ತರಣೆ ಮಾಡುವ ಗುರಿಯನ್ನು ಹೊಂದಲಾಗಿದೆ. ಅಂದಹಾಗೆ ಪ್ರಸ್ತುತ ಇರುವ ಹಸಿರು ಮೆಟ್ರೋ ಲೈನನ್ನು ನಾಗಸಂದ್ರದಿಂದ ಮಾದಾವರದವರೆಗೆ ವಿಸ್ತರಣೆ ಮಾಡಲಾಗಿದೆ. ನಮ್ಮ ಮೆಟ್ರೋ ಮಾರ್ಗದ ವಿಸ್ತೃತ ಯೋಜನೆ ನಾಗಸಂದ್ರ ಮಾದಾವರ ನಡುವೆ 3 ನಿಲ್ದಾಣಗಳಿವೆ. ಮಂಜುನಾಥ ನಗರ,
ಚಿಕ್ಕಬಿದರುಕಲ್ಲು, ಮಾದವಾರ 3 ನಿಲ್ದಾಣಗಳು ಹೊಸದಾಗಿ ಹಸಿರು ಮಾರ್ಗಕ್ಕೆ ಸೇರಿವೆ. ಇದೇ ಲೈನ್ ಮಾದವಾರದಿಂದ ತುಮಕೂರಿಗೆ ಕನೆಕ್ಟ್ ಆಗಲಿದೆ. ಈ ಮೆಟ್ರೋ ಮಾರ್ಗದ ವಿಸ್ತರಣೆ ಬಗ್ಗೆ ಅಧ್ಯಯನ ಮಾಡಿ ವರದಿ ಸಿದ್ಧಪಡಿಸೋಕೆ BMRCL RV ಅಸೋಸಿಯೇಟ್ ಆರ್ಕಿಟೆಕ್ಟ್ಸ್ ಇಂಜಿನಿಯರ್ಸ್ ಅಂಡ್ ಕನ್ಸಲ್ಟೆಂಟ್ ಪ್ರೈವೇಟ್ ಲಿಮಿಟೆಡ್ ಜೊತೆ 1.215 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದ ಮಾಡಿಕೊಂಡಿದೆ. ತುಮಕೂರು ಬಸ್ ನಿಲ್ದಾಣ, ತುಮಕೂರು ವಿಶ್ವವಿದ್ಯಾನಿಲಯ, ತುಮಕೂರು, ಕ್ಯಾತಸಂದ್ರ, ಪಂಡಿತನಹಳ್ಳಿ, ಹಿರೇಹಳ್ಳಿ, ಚಿಕ್ಕಹಳ್ಳಿ, ನಲ್ಲಯ್ಯನಪಾಳ್ಯ, ಡಾಬಾಸ್ಪೇಟೆ, ಸೋಂಪುರ ಕೈಗಾರಿಕಾ ಪ್ರದೇಶ, ಬಿಲ್ಲನಕೋಟೆ, ಕುಳುವನಹಳ್ಳಿ, ಬೂದಿಹಾಳಗೂರು, ನೆಲಮಂಗಲ, ದಾಸನಪುರ ಮತ್ತು ಮಾಕಳಿಯಲ್ಲಿ ಮೆಟ್ರೋ ನಿಲ್ದಾಣಗಳು ಬರುವ ಸಾಧ್ಯತೆ ಇದೆ. ಇನ್ನು ಈ ಮೆಟ್ರೋ ನಿರ್ಮಾಣವಾಗೋಕ್ಕೆ ಕನಿಷ್ಠ 2032ರವರೆಗೆ ಕಾಯಬೇಕು. ಯಾಕಂದ್ರೆ ಮೊದಲ ಆದ್ಯತೆಯಲ್ಲಿ ನಮ್ಮ ಮೆಟ್ರೋ ಫೇಸ್ 2, ಫೇಸ್ ಎ, 2B ಹಾಗೂ ಫೇಸ್ 3A ಯೋಜನೆಗಳಿವೆ. ಹೀಗಾಗಿ ಬೆಂಗಳೂರು ತುಮಕೂರು ಮೆಟ್ರೋ ಸ್ವಲ್ಪ ನಿಧಾನವಾಗಲಿದೆ. ಈ ಮೆಟ್ರೋ ಲೈನ್ ಈ ಮಾರ್ಗದ ಆರ್ಥಿಕ ಅಭಿವೃದ್ಧಿ ಹಾಗೂ ನಿವಾಸಿಗಳ ಜೀವನ ಗುಣಮಟ್ಟವನ್ನು ಹೆಚ್ಚಿಸಲಿದೆ. ಅಲ್ಲದೆ ತುಮಕೂರು ಬೆಂಗಳೂರು ಮೆಟ್ರೋ ವ್ಯವಸ್ಥೆ ಈ ನಗರಗಳ ನಡುವೆ ಹೂಡಿಕೆಯನ್ನ ಆಕರ್ಷಿಸಲಿದ್ದು ಸಾರಿಗೆ ವ್ಯವಸ್ಥೆಯನ್ನ ಸುಧಾರಿಸಲಿದೆ. ಇನ್ನು ಹಳದಿ ಮೆಟ್ರೋ ಮಾರ್ಗದ ಅಪ್ಡೇಟ್ ನೋಡೋದಾದ್ರೆ, ಬೊಮ್ಮಸಂದ್ರದಿಂದ RV ರಸ್ತೆ ನಡುವೆ ಸಂಪರ್ಕ ಒದಗಿಸುವ ಮೆಟ್ರೋ ಮಾರ್ಗ 2025ರ ಆರಂಭದಲ್ಲಿ ಜನರ ಸಂಚಾರಕ್ಕೆ ಮುಕ್ತವಾಗುವ ನಿರೀಕ್ಷೆ ಇದೆ. ಈಗಾಗಲೇ ಬೊಮ್ಮಸಂದ್ರ RV ರಸ್ತೆ ನಡುವಿನ 18.82 ಕಿಲೋಮೀಟರ್ ಮಾರ್ಗದಲ್ಲಿ ಕಾಮಗಾರಿ ಮುಕ್ತಾಯಗೊಳ್ಳುತ್ತಿದ್ದು ರೈಲುಗಳ ಪ್ರಾಯೋಗಿಕ ಸಂಚಾರ ಆರಂಭವಾಗಿದೆ. ಈ ಮಾರ್ಗದಲ್ಲಿ BMRCLನ ಚಾಲಕರಹಿತ ನಮ್ಮ ಮೆಟ್ರೋ ರೈಲು ಸಂಚರಿಸಲಿದೆ ಎನ್ನಲಾಗಿದೆ. ಅಂದಹಾಗೆ ಈ ಮಾರ್ಗದಲ್ಲಿ ಸಂಚಾರ ನಡೆಸಲು ಸದ್ಯ ರೈಲುಗಳ ಕೊರತೆ ಇದ್ದು ಮುಂದಿನ ವರ್ಷ ರೈಲುಗಳು BMRCL ಕೈಗೆ ಸೇರಲಿವೆ. ಡಿಸೆಂಬರ್ನಲ್ಲಿ 1 ರೈಲು ಹಾಗೂ ಜನವರಿಯಲ್ಲಿ 1 ರೈಲು ಬೆಂಗಳೂರಿಗೆ ಬರಲಿದೆ ಅಂತ ಭರವಸೆ ಸಿಕ್ಕಿದೆ. ಪ್ರಸ್ತುತ 6 ಬೋಗಿಯ 1 ರೈಲಿನ ಮೂಲಕ ಈಗ ಬೊಮ್ಮಸಂದ್ರ RV ರಸ್ತೆ ಮಾರ್ಗದಲ್ಲಿ ಪ್ರಾಯೋಗಿಕ ಸಂಚಾರವನ್ನ ನಡೆಸಲಾಗುತ್ತಿದೆ. ಈ ಮೂಲಕ ನಮ್ಮ ಮೆಟ್ರೋ ಹಳದಿ ಮಾರ್ಗದಲ್ಲಿ 2025ರ ಜನವರಿ ಅಂತ್ಯಕ್ಕೆ 3 ರೈಲುಗಳ ಮೂಲಕ BMRCL ಸಂಚಾರವನ್ನು ಆರಂಭಿಸಲಿದೆ. ಪ್ರಾಥಮಿಕ ಹಂತದಲ್ಲಿ ಪ್ರತಿ 30 ನಿಮಿಷಕ್ಕೆ 1 ರೈಲು ಓಡಿಸುವ ಮೂಲಕ ಬೊಮ್ಮಸಂದ್ರ RV ರಸ್ತೆ ಮಾರ್ಗದಲ್ಲಿ ಮೆಟ್ರೋ ಸೇವೆಗೆ ಚಾಲನೆ ನೀಡಲು BMRCL ಮುಂದಾಗಿದೆ. ಈ ಮಾರ್ಗದಲ್ಲಿ ಸಂಚರಿಸುವ ರೈಲುಗಳು ಕೋಲ್ಕತ್ತಾ ಸಮೀಪದ ಟಿಟಾಗರ್ನಿಂದ ಬರಬೇಕಿದೆ. 36 ಸೆಟ್ ರೈಲುಗಳನ್ನು ಒದಗಿಸಲು ಒಪ್ಪಂದವಾಗಿದ್ದು ಇವುಗಳಲ್ಲಿ ಸದ್ಯ 6 ಬೋಗಿಯ 1 ಸೆಟ್ ಬಂದಿದೆ. ಚೀನಾ ಮತ್ತು ಟಿಟಾಗರ್ನಿಂದ ಉಳಿದ ರೈಲುಗಳು ಬರಬೇಕಿದೆ. ಹಂತ ಹಂತವಾಗಿ ನಗರಕ್ಕೆ ಒಟ್ಟು 216 ರೈಲುಗಳು ಬರಲಿದ್ದು ಹಳದಿ ಮಾರ್ಗಕ್ಕೆ 90 ರೈಲು ನಿಗದಿ ಮಾಡಲಾಗಿದೆ. ಇದು ಗೆಳೆಯರೇ ನಮ್ಮ ಮೆಟ್ರೋ ಕುರಿತು ಅಪ್ಡೇಟ್. ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ಕನ್ನಡ ವಾಯ್ಸ್ ಚಾನೆಲ್ನ ಫಾಲೋ ಮಾಡಿ. ಧನ್ಯವಾದ.